ಹಾ, ಆತ್ಮ ಆತ್ಮ. ಹೌದು, ಆತ್ಮ ಇದೆ. ನಾನ್ ನೋಡಿದ್ದೀನಿ. ಗಾಯತ್ರಿ ಕಂದಲ್ಲ ಗಂಟೆ ಅಮ್ಮ. ಹಾ, ಅವನ ಆತ್ಮ ನನ್ನ ಕನ್ನಡಿಲಿ ಕಾಣಿಸ್ತಾ ಇದೆ. ಹಾ, ಅವನ್ ಯಾರು? ಇನ್ಯಾರು ಇರ್ತಾರೆ? ಗಂಡಾತ್ಮನಾ? ಮಾಮ್, ಭಯ ಆಗ್ತಾ ಇದೆ ಮಾಮ್. ಗಂಟೆ ಅಮ್ಮ, ಅವನ್ನ ಹಿಡ್ಕೊಳ್ಳಿ. ಹಾ. ನಮ್ಮಿಂದ ತಪ್ಪಿಸ್ಕೊಂಡು ನೀನ್ ಅದೆಲ್ಲಿಗೆ ಹೋಗ್ತೀಯೋ ಓಡ್ ಹೋಗು. ಏಯ್, ಹೊರಟೋಗು, ಬೇಗ ಹೋಗು, ಹೊರಟೋಗು, ತಪ್ಪಿಸ್ಕೋ. ರಕ್ತ ಚಾಮುಂಡಿ, ಸಿಕ್ಕಾಕೊಂಡ್ಬಿಟ್ಟ ಇವನು. ಗಣ 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 ಗಣ, ಓಂ ರೀಂ ಕ್ರೀಂ ಹೈವ್. ಓಡೋಟೋಗು, ಹೋಗು. ರಕ್ತ ಚಾಮುಂಡಿ, ರಕ್ತ ಚಾಮುಂಡಿ. ಅಯ್ಯೋ, ಜಾರ್ ಬಿಟ್ಬಿಟ್ರಲ್ಲ. ಹಾ, ನೈನಿ, ಮಗನ್ ಕೊಡಿಲಿ. ಎದ್ದೇಳಿ ಮೇಲೆ. ಓಡೋಗ್ತಿದೆ ಆತ್ಮ, ಓಡೋಗ್ತಿದೆ ಆತ್ಮ, ಓಡೋಗ್ತಿದೆ. ಹಾ, ಕೈ ಕೊಡು, ಎದ್ದೇಳು. ವಿಶಾಲಾಕ್ಷಿ ಅಮ್ಮನವ್ರ ಭಕ್ತೆ ನೀನು. ನಾನ್ ಕೈ ಕೊಡಲ್ಲ, ನಾನೀ ಕೈ ಕೊಡಲ್ಲ. ಗಂಟೆ ಅಮ್ಮ, ಎದಳಿ. ಆತ್ಮ ತಪ್ಪಿಸ್ಕೋತಾ ಇದೆ ತಿಲೋತ್ತಮ. ಸರಿ, ನೀವು ಬನ್ನಿ, ಹೇಳ್ತೀನಿ. ತಿಲೋತ್ತಮ, ಆತ್ಮ ಎದ್ದೇಳಿ, ಆತ್ಮ. ಬನ್ನಿ. ನೀವು ಬನ್ನಿ. ಆತ್ಮ ತಪ್ಪಿಸ್ಕೋತಾ ಇದೆ, ಬನ್ನಿ. ಆತ್ಮ ತಪ್ಪಿಸ್ಕೋತಾ ಇದೆ ತಿಲೋತ್ತಮ. ಆತ್ಮ ಹೊರಟೋಯ್ತು ತಿಲೋತ್ತಮ. ವಲ್ಲಭ, ನೀನು ಬಾ. ಆತ್ಮ ಹೊರಟೋಯ್ತು, ಇವಾಗ ಏನ್ ಮಾಡೋದು? ಅರ್ಧ ಗಂಟೆಲಿ ಇಷ್ಟೆಲ್ಲ ನಡೆದೋಯ್ತಲ್ವೇ? ಏನಾಯ್ತು ನೈನಿ? ಏನು ಹೇಳ್ದೆ ಹೋಗ್ತಾ ಇದ್ದಾಳಲ್ಲ? ಹೀಗೆ ಸೀಕ್ರೆಟ್ಸ್ ಹೇಳಲ್ಲ ನಮ್ಮ ಅಕ್ಕ. ಏನ ರಹಸ್ಯ? ನೈನಿ, ಏನಿದೆಲ್ಲ? ಗಂಟೆ ಅಮ್ಮನ್ ಕರ್ಕೊಂಬಂದ್ ತಿಲೋತ್ತಮ ಅತ್ತೆನ್ ಕೇಳದ್ ಬಿಟ್ಟು ನನ್ನನ್ ಕೇಳಿದ್ರೆ ನಾನೇನು ಹೇಳಿ? ಅವರು ಆತ್ಮನ ಹಿಡಿಯೋದಕ್ಕೆ ಬಂದಿದೀವಿ ಅಂತ ಹೇಳಿದ್ರು. ನೀನ್ ನೋಡಿದ್ರೆ ಯಾರನ್ನೋ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಹೇಳ್ದ. ನಮ್ಮಮ್ಮ ಅಂತೂ ಅಲ್ಲ ತಾನೆ? ಅಲ್ಲ. ಅಲ್ವಾ? ಮತ್ತೆ ಯಾರನ್ನು ಹೋಗೋದಕ್ಕೆ ಹೇಳ್ದೆ? ಆತ್ಮಕ್ಕೆ ಯಜಮಾನ್ರೆ. ಅಮ್ಮ ಅಲ್ದೇನೆ ಈ ಮನೇಲಿ ಬೇರೆ ಇನ್ಯಾವ ಆತ್ಮ ಇದೆ? ಇಲ್ಲಿಗೆ ಬಂದಿರೋ ಅವನನ್ನ ಹಿಡ್ಕೊಳ್ಳೋದಕ್ಕೆ ಗಂಟೆ ಅಮ್ಮ ಬಂದಿರಲಿಲ್ಲ ಅನ್ಸುತ್ತೆ. ಗಾಯತ್ರಿ ಪುಟ್ಟಿ ನೋಡಿದ ತಕ್ಷಣ ಅವ್ರ ಕಣ್ಣಲ್ಲಿ ಭಯ ನೋಡ್ದೆ. ಒಬ್ರಿಗೋಸ್ಕರ ಬಂದು ಇನ್ನೊಬ್ರು ನೋಡಿದ್ರು ಅಂತ ಅನ್ನಿಸ್ತು. ಗಾಯತ್ರಿ ಪಾಪ ನೋಡಿ ಯಾಕೆ ಗಾಬರಿ ಆದ್ರು ಅಂತ ಯೋಚನೆ ಮಾಡ್ತಿದ್ಯಾ? ನೀನೇ ಹೇಳ್ತಿರ್ತೀಯಲ್ಲ, ಚಿಕ್ಕ ಮಕ್ಕಳು ದೇವರಿಗೆ ಸಮಾನ ಅಂತ. ಮಂತ್ರಶಕ್ತಿಗಳು ದುಷ್ಟಶಕ್ತಿಗಳಿಂದ ವಾಮ ಮಾರ್ಗದಲ್ಲಿರೋರಿಗೆ ಗಾಯತ್ರಿ ದೇವಿ ಅಂತ ಹೆಸರಿಟ್ಕೊಂಡಿರೋ ಅಂತ ನಮ್ಮ ಮಗಳನ್ನ ನೋಡಿದ ತಕ್ಷಣ ಅಮ್ಮನವ್ರನ್ನ ನೋಡ್ದಾಗೆ ಅನ್ಸ್ತೇನೋ? ಅಮ್ಮನವ್ರನ್ನ ನೋಡಿದ್ರ? ಅಮ್ಮವ್ರನ್ನ ನೋಡಿದ್ರ? ಯಾಕೆ ನೀನೆ ಹಾಗಂತಿದ್ಯಾ? ನಮ್ಮಮ್ಮ ಬಂದಿದ್ದಿದ್ರೆ ನೀನು ನೋಡ್ತಿದ್ಯಲ್ಲ,
ಇಮಿಡಿಯೇಟಾಗಿ ನಮಗೆಲ್ಲ ಹೇಳ್ತಿದ್ಯಲ್ಲ. ಅಮ್ಮವ್ರ ಆತ್ಮ ಅಂತೂ ನನಗೆ ಕಾಣಿಸ್ಲಿಲ್ಲ, ಆದ್ರೆ ಗಂಟೆ ಅಮ್ಮಂಗೆ ಕಾಣಿಸ್ತಾ ಅಂತ ಅನುಮಾನ ಬಂತು. ಇಲ್ಲ ನೈನಿ, ನನಗೆ ಕಾಣಿಸ್ತಿಲ್ಲ ಅಂತಂದ್ರೆ ಯಾರಿಗೂ ಕಾಣಿಸೋದಿಲ್ಲ ಅಮ್ಮ. ಯಜಮಾನ್ರೆ, ಚಿಕ್ಕ ಮಗು ಆಗಿ ಗಾಯತ್ರಿ ಅಮ್ಮವ್ರು ಹೇಗಿರ್ತಾರೆ ನೋಡು ಅಂತ ವಿಶಾಲಾಕ್ಷಿ ಮತ್ತೆ ಹುಟ್ಟಿರೋ ಅಮ್ಮವ್ರನ್ನ ಹೀಗಾದ್ರೂ ನೋಡು ಅಂತ ನೆರಳನ್ ತೋರ್ಸಿದ್ಲು ಅಲ್ವಾ. ಅಂಥದ್ದೇ ಡ್ರೆಸ್ಸನ್ನ ಗಾಯತ್ರಿ ಪುಟ್ಟಿ ಹಾಕೊಂಡ್ಲು ಅಂತ ತಿಲೋತ್ತಮ್ಮ ಅತ್ತೆ ಇಲ್ದಿರೋ ಅನುಮಾನ ಇಟ್ಕೊಂಡು ಚಿಕ್ಕ ಮಗುಗೆ ತೊಂದರೆ ಕೊಟ್ಬಿಟ್ರು ಆ ದಿನ. ಅದೇ ಇವತ್ತು ಗಾಯತ್ರಿ ಪುಟ್ಟಿ ಅದೇ ಡ್ರೆಸ್ ಹಾಕೊಂಡಿದ್ಲು. ಇದಕ್ಕೇನು ಹೇಳ್ತೀರಾ? ಜಸ್ಟ್ ಕೋಇನ್ಸಿಡೆನ್ಸ್ ಅಷ್ಟೇ. ನಿನ್ ಸಿಕ್ಸ್ತ್ ಸೆನ್ಸ್ ಕಾಣಿಸಿ ಹೇಗೆ ಹೇಳ್ತಿರ್ತೀಯೋ ಅದೇ ರೀತಿ ಗುಣಗಳೇ ಗಾಯತ್ರಿ ಪಾಪಗೂ ಬಂದಿದೆ ಅನ್ಸುತ್ತೆ. ನನ್ನ ಹೊಟ್ಟೆಲ್ ಹುಟ್ಟಿಲ್ಲ ಅಂದ್ಮೇಲೆ ಆ ಹೋಲ್ಕೆ ಬರಕ್ ಹೇಗ್ ಸಾಧ್ಯ ಯಜಮಾನ್ರೆ? ಹಾಗನ್ಕೊಂಡ್ರೆ ಹೇಗ್ ನೈನಿ? ಆ ಲೆಕ್ಕದಲ್ಲಿ ಸಹವಾಸ ಮಾಡಿದ್ರೆ ಅವರು ಇವ್ರಾಗ್ತಾರೆ ಅಂತ ಹೇಳ್ತಾರೆ. 1 ವರ್ಷದಿಂದ ಪಾಪು ನಮ್ಮ ಹತ್ರನೇ ಇದೆ. ಹಾಗಿದ್ದಾಗ ಆ ಗುಣಗಳೆಲ್ಲ ಬರೋದಕ್ಕೆ ಸಾಧ್ಯ ಅಲ್ವಾ? ಅದೂ ಅಲ್ಲದೆ ನಮಗ್ ಪರಿಚಯ ಆಗೋದಕ್ಕೂ ಮೊದಲೇ ಅಮ್ಮನ ಹೆಸರಿಟ್ಕೊಂಡಿಲ್ಲಲ್ವಾ? ಹರ್ಷನ್ ಬಗ್ಗೆ ಕೇಳ್ತಾ ಇರೋ ಹಾಗೆ ನನ್ನ ಮಾತು ಬದಲಾಯಿಸ್ದೆ ಅಂತ ಯಜಮಾನ್ರು ಗೊತ್ತಾಗ್ಲಿಲ್ಲ. ಇಲ್ಲ ಅಂತಿದ್ರೆ ಅವ್ರಿಗೆ ಹೇಗೆ ಉತ್ತರ ಕೊಡ್ಬೇಕಿತ್ತೋ ಏನೋ. ನನ್ನ ಮಗಳು ಗಾಯತ್ರಿ ಮೇಲೆ ನೈನಿಗೆ ಡೌಟ್ ಬರಬಾರ್ದು ಅಂತ ಟಾಪಿಕ್ನ ಬದಲಾಯಿಸ್ಬೇಕಾಯ್ತು. ಹೇಳದೆ ಮರ್ತೋಗಿದ್ದೆ ಯಜಮಾನ್ರೆ, ಆಡಿಟರ್ ಫೋನ್ ಮಾಡಿದ್ರು. ಏನಂದ್ರು? ವಿಷಯ ಗೊತ್ತಿಲ್ಲ ಯಜಮಾನ್ರೆ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತಂದ್ರು. ಸರಿ, ನಾನು ಮಾತಾಡ್ತೀನಿ. ಹಲೋ, ನಾನು ನೈನಿ ಸೈನ್ ಮಾಡಿ ಕಳಿಸಿದ್ವಲ್ಲ, ಇನ್ನೂ ಬರಲಿಲ್ವಾ? ವಾಟ್? ಏನು ಹೇಳ್ತಾ ಇದ್ದೀರಾ? ಓಕೆ, ನಾನು ಮಾತಾಡಿ ನಾಳೆ ಅಪ್ಡೇಟ್ ಮಾಡ್ತೇನೆ. ಯಾ ವಿಕ್ರಾಂತ್, ವಿಕ್ರಾಂತ್, ಏ ವಿಕ್ರಾಂತ್, ಎಲ್ಲಿದ್ಯೋ? ಬ್ರೋ ಬಂದೆ. ನಿಧಾನ ಕಣೋ, ಬಿದ್ಬಿಟ್ರೆ ಕಷ್ಟ. ವಿಶ್ ಕರ್ದ್ರೇನೆ ಲೇಟ್ ಆಗ್ಬಿಡತ್ತೇನೋ ಅಂತ 5th ಫ್ಲೋರ್ ಇಂದ ಕೆಳಗಡೆ ಹಾರಕ್ಕೂ ರೆಡಿ ಇರ್ತಾನೆ ವಿಕ್ಕಿ. ಅಂಥದ್ರಲ್ಲಿ ಕರ್ದ್ರೆ ಓಡ್ ಬರಲ್ವಾ? ಏನಾಯ್ತು ಬ್ರೋ? ಆಡಿಟರ್ಗೆ ಇನ್ನೂ ಫೈಲ್ ಕೊಡ್ಲಿಲ್ವಂತೆ. ಓ ಎಸ್ ಬ್ರೋ. ಯಾಕೆ? ಮಾರ್ನಿಂಗ್ ಆಫೀಸ್ಗೆ ಹೋಗೋ ಟೈಮಲ್ಲಿ ಮಾಮ್ ಮತ್ತೆ ಬ್ರೋ ಗಂಟೆ ಅಮ್ಮನ ಕರ್ಕೊಂಬಂದು ಡಿಸ್ಟರ್ಬ್ ಮಾಡಿದ್ರಲ್ಲ, ಅದಕ್ಕೆ ಡೈವರ್ಟ್ ಆದ. ಮರ್ತು ಹೋದೆ ಅಂತ ಹೇಳೋದು ಬಿಟ್ಟು ಈ ಕತೆ ಎಲ್ಲ ಯಾಕೆ ಹೇಳ್ತಾ ಇದೆಯಾ? ನಾವು ಫೈನಲ್ ಅಕೌಂಟ್ ಫೈಲ್ಸ್ನ ಕಳಿಸ್ತೀವಿ ಅಂತ ಅವರು ಇಷ್ಟೊತ್ತವರೆಗೂ ವೆಯ್ಟ್ ಮಾಡ್ತಿದ್ರಂತೆ. ಫೋನ್ ಮಾಡಿದ್ರೆ ಗೊತ್ತಾಗ್ತಿತ್ತಲ್ಲ. ಟೆಕ್ನಾಲಜಿ ಯಾಕೆ ಬಳಸ್ಕೊಳಲ್ಲ? ಮುದುಕನ್ಗೆ ಸೋಂಬೇರಿತನ ಅನ್ಸುತ್ತೆ. ಸಿನ್ಸಿಯರ ಕೆಲಸ ಮಾಡೋರು ಬೇರೆಯವರಿಂದ ಕೂಡ ಅದೇ ಥರ ಬಯಸ್ತಾರೆ. ನೋಡಿದ್ರ ಚಿಕ್ಕ ಯಜಮಾನ್ರೆ, ನಿಮಗ್ ಸಿನ್ಸಿಯಾರಿಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ನೈನಮ್ಮ ಆ ಥರ ಹೇಳಿಲ್ವಲ್ಲಮ್ಮ. ಅರ್ಥ ಅದೇ ಅಲ್ವಾ? ಮನೆಯಲ್ಲಿ ಆತ್ಮಗಳಿದೆ ಅಂತ ಮಾಮ್ ಹೇಳೋದು, ಗಂಟೆ ಅಮ್ಮ ಗಡಿಬಿಡಿ ಮಾಡಿದ್ದು, ಈ ನ್ಯೂಸೆನ್ಸಿಂದ ಆಫೀಸ್ ಕೆಲ್ಸಗಳನ್ನ ಮರ್ತೇ ಬಿಟ್ಟೆ. ಸಾರಿ ಬ್ರೋ. ನೀವ್ ಸಾರಿ ಹೇಳೋ ಅಗತ್ಯ ಇಲ್ಲ. ಸಾರಿ ಏನಾದ್ರೂ ಹೇಳ್ಬೇಕು ಅಂದ್ರೆ ಇವಳೇ ಹೇಳ್ಬೇಕು. ನೈನಿನಾ? ಯಾಕೆ? ಆತ್ಮ ಮನೇಲಿ ಓಡಾಡ್ತಿದ್ರು, ಏನೂ ಇಲ್ದಿರೋ ಹಾಗಿದ್ದಾಳಲ್ವಾ? ಸುಮನ, ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅರ್ಥ ಆಗೋ ಹಾಗೆ ಹೇಳು. ಗಂಟೆ ಅಮ್ಮ ಯಾರನ್ನೋ ಬಂಧಿಸ್ಬಿಡ್ತಾರೆ ಅಂತ ನೀನು ಗಾಬ್ರಿಲಿ ಓಡ್ ಹೋಗು, ವಾಪಸ್ ಹೋಗು ಅಂದಿಯಲ್ಲ, ಅದ್ಯಾರು ಅಂತ ತಿಳ್ಕೊಬೋದಾ? ಈಗ ವಿಷಯ ಬೇಕಿತ್ತಾ? ಬೇಡ ಅಂತ್ಯಾ? ಮನೇಲಿ ಏನೇ ನಡೆದ್ರು ಸುಮ್ನೆ ಬಿಟ್ಬಿಡ್ಬೇಕಾ? ಆಫೀಸ್ ಕೆಲ್ಸ ಲೇಟ್ ಆಗಿದ್ದಕ್ಕೆ ನನ್ ಗಂಡನ್ನ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಿದ್ಯಲ್ಲ. ಏಯ್, ನೀನ್ ಬಾಯ್ ಮುಚ್ಕೊಂಡಿರ್ತೇನೆ. ಆಡಿಟ್ರಿಗೆ ಫೈಲ್ ಕೊಡೋದು ಮರ್ತಿದ್ದು ನನ್ ತಪ್ಪು. ಲೇ, ಆ ವಿಷಯನ ನನ್ಗೆ ಯಾಕೆ ಹೇಳಲಿಲ್ಲ ಅಂತ ವಿಶಾಲು ಸೀರಿಯಸ್ ಆಗ್ತಿದ್ದಾನಲ್ಲ. ಅಯ್ಯ, ಮತ್ತೀ ನೈನಿ ಮನೆಗೆ ಯಾರು ಬಂದಿದ್ದು, ಮನೆಯಿಂದ ಓಡೋಗಿದ್ಯಾರು ಅಂತ
ನಮ್ಗೆ ಯಾರಿಗೂ ಸರಿಯಾಗಿ ಹೇಳಲಿಲ್ಲ ಅಲ್ವಾ? ಅರೆ ಮುಖ್ಯವಾದ ವಿಷಯ ಆಗಿದ್ರೆ ಹೇಳ್ತಿದ್ಲಲ್ವಾ? ಹೇಳೋದ್ರಿಂದ ಯಾವ ನಷ್ಟನೂ ಆಗಲ್ವಲ್ಲ. ಮರ್ಯಾದೆ ಹೋದಂಗ್ ನಿಮ್ಗ್ ಅನ್ಸ್ಲಿಲ್ವಾ? ಆ, ಸುಮನಾ, ಯಾಕೆ ಅಷ್ಟು ದೊಡ್ಡ ಮಾತು ಹೇಳಬೇಕಾಯ್ತು? ಬೆಳಗ್ಗೆ ನೀವೆಲ್ರೂ ಹಾಲಿಗೆ ಬರಕ್ಕೂ ಮುಂಚೆ ನಮ್ಮ ಅಕ್ಕ ಒಬ್ಳೆ ಬಂದಿದ್ಲಲ್ವಾ? ನೈನಮ್ಮ ಯಾವಾಗ್ಲೂ ಏನೊಂದು ಕೆಲಸ ಮಾಡ್ತಾನೆ ಇರ್ತಾಳಮ್ಮ. ಈ ಕೆಲ್ಸನ್ ಮಾತ್ರ ಯಾರ ಹತ್ರನೂ ಹೇಳಿಲ್ಲ ಚಿಕ್ಕಪ್ಪ. ಏನ್ ಕೆಲ್ಸನೇ? ಸೀಕ್ರೆಟ್ ಆಗಿ ಯಾರನ್ನು ಮನೆ ಕರೆಸ್ಕೊಂಡು ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋ ಟೈಮಲ್ಲಿ ಓಡ್ ಹೋಗೋಂತ ಅಂದ್ಲಲ್ಲ, ಅದ್ಯಾರು ಅಂತ. ನೈನಿ, ನೈನಮ್ಮ, ಏ ವಿಕ್ರಾಂತ್, ಏನೋ ನೀನು ಯಾಕೆ ಅವಳು ಹೊಡಿತಿದ್ದೀರಾ? ನನ್ನ ತಂಗಿ ಆಗಿರೋದ್ರಿಂದ ಇವಳನ್ನ ಸಾಯಿಸ್ದೆ ಹಾಗೆ ಬಿಟ್ಟಿದ್ದೀನಿ ಯಜಮಾನ್ರೆ. ನೀವ್ ಇವಳನ್ ಬಿಟ್ರು ನಾನ್ ಬಿಡಲ್ಲ. ವಿಕ್ರಾಂತ್, ಬಿಡ, ಪರವಾಗಿಲ್ಲ ಬಿಡ. ಬಿಡ. ಅಯ್ಯ, ಸುಮನ ಮಾತಾಡಿದ್ಲು ಅಂತ ಅವಳು ಹಲ್ಲುದ್ರಿಸೋದಕ್ಕೆ ತೀರ್ಮಾನ ಮಾಡಿದಿರಾ ಅನ್ಸತ್ತೆ. ಆದ್ರೆ ಯಾಕೆ ಹಾಗೆ ಹೇಳಿದ್ಲು ಅಂತ ಸಮಾಧಾನವಾಗಿ ಕೇಳ್ಬೋದಲ್ವಾ? ಹೌದಲ್ವಾ ನೈನಿ? ವಿಶ್ ಕೋಪ ಮಾಡ್ಕೊಳ್ದೆ ಸುಮ್ನೆ ಇದ್ದಾನೆ. ನೀನು ವಿಕ್ಕಿ ಕಿಡಿ ಕಾರ್ತಾ ಇದ್ದೀರಾ. ಏನ್ ಹೇಳಿದ್ಲು ಅಂತ ಕೇಳಿಸ್ಕೊಂಡ್ರಿ ತಾನೆ? ಸುಮ್ನಮ್ಮನ್ ಮಾತಿನ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಲ್ವಮ್ಮ. ಬೈರಿ, ಎಲ್ರು ನನ್ಗೆ ಬೈರಿ. ಏನು ಹೇಳ್ದೆ ಸುಮ್ನೆ ಇರೋ, ನಮ್ಮ ಅಕ್ಕಂಗೇನು ಅನ್ನಲ್ಲ. ಆದ್ರೆ ಯಾಕೆ ಹೀಗ್ ಮಾಡ್ದೆ ಅಂತ ನಾನ್ ಕೇಳಿದ್ದಕ್ಕೆ ನಿಮ್ಮೆಲ್ರಿಗೂ ಕೋಪ ಬಂತು. ಏನೇ ಹೇಳ್ಬೇಕು ನಿಂಗೆ? ನೀವು ಹೊಡಿದೆ ಮಾತಾಡ್ಬೇಕು. ಹೊಡೆಯಲ್ಲ ಬಿಡು. ಅದ್ಗೆ ಏನ್ ಹೇಳ್ಬೇಕು ಅಂತ ನೀನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ? ಯಾರಿಗ ಓಡ್ ಹೋಗಕ್ ಹೇಳಿದ್ಲು? ಓಡ್ ಹೋಗು ತಪ್ಪಿಸ್ಕೊ ಅಂತ ಯಾರಿಗಂದ್ಲು ಅಂತ ತಿಳ್ಕೊಬೇಕಲ್ವಾ? ನಿನಗ ಎಲ್ರಿಗುನ? ಎಲ್ರಿಗೂ ಗೊತ್ತಾಗ್ಬೇಕು. ಅಯ್ಯೋ, ಮನೇಲಿ ನಾವು ಇದೀವಲ್ವೇನೋ? ಹೇ ವಿಶಾಲ್, ಸುಮನನ ಅವನ್ ಕೇಳೋದಲ್ಲ, ನಾಯಿನ ನೀನ್ ಕೇಳು ಮೊದ್ಲು. ನೈನಿ, ನೀನು ನನಗೆ ಆಮೇಲೆ ಹೇಳ್ತೀನಿ ಅಂತಂದ್ರು ನಾನು ಅರ್ಥ ಮಾಡ್ಕೊಬಲ್ಲೆ. ಆದರೆ ನಿನ್ನ ತಂಗಿಗೆ, ವಲ್ಲಭನ್ಗೆ ಈಗಲೇ ವಿಷಯ ತಿಳ್ಕೊಳ್ದೆ ಹೋದ್ರೆ ತಲೆಗೆ ಹುಳ ಬಿಟ್ಕೊಂಡು ಏನೂ ತಿಂದೆ ಹಾಸ್ಕೊಂಡೆ ಮಲ್ಕೋತಾರೆ. ನಾವ್ಯಾಕೆ ಉಪವಾಸ ಮಾಡೋಣ ಬಾವ? ಮುಚ್ಚು ಮರೆ ಇರಬಾರ್ದು ಅನ್ನೋ ನಮ್ಮ ಅಕ್ಕ ಈಗ ಯಾಕೆ ಸುಮ್ಮನೆ ಇದ್ದಾಳೆ ಅನ್ನೋದೇ ನನ್ನ ನೋವು. ನೈನಿ, ಹೇಳು. ನೀನ್ ಹೇಳಿಲ್ಲ ಅಂದ್ರೆ ವಿಶಾಲ್ ಹೇಳ್ದಂಗೆ ಅವ್ರು ಏನ್ ಮಾಡ್ತಾರೇನೋ ಗೊತ್ತಿಲ್ಲಮ್ಮ. ಹೇಳ್ತೀನಿ. ಹೇಳಿದ್ರೆ ಸುಮ್ಮನೆ ಬದುಕೊಂಡ್ ಹಾಗೇನೆ, ಆಮೇಲೆ ಗಲಾಟೆನೇ ಇರಲ್ಲ. ಗಂಟೆ ಅಮ್ಮನ ತಿಲೋತ್ತಮ ಅತ್ತೆ ಮನೇಲಿರೋ ಆತ್ಮನ ಹಿಡಿಯಕ್ಕೋಸ್ಕರ ಕರ್ಕೊಂಬಂದ್ರು. ಆತ್ಮ ಅಂದ್ರೆ ಯಾರು? ನಮ್ಮಮ್ಮನ ನೈನಿ? ಇನ್ಯಾರಿರ್ಬೋದು? ಇದಾರೆ. ಅಯ್ಯಪ್ಪ, ಹಾಗಾದ್ರೆ ನೀನ್ ಹೋಗು ಅಂದಿದ್ದು ಗಾಯತ್ರಿ ಅಕ್ಕಂಗಲ್ವಾ ನೈನಮ್ಮ? ಅಲ್ಲ. ಆ, ಅದಕ್ಕೆ ದೊಡ್ಡಮ್ಮನ್ನ ವಾಪಸ್ ಹೋಗು ಅಂತ ಏಕವಚನದಲ್ಲಿ ಹೇಳೋದಿಲ್ಲ ಅಲ್ವಾ ಮಾವ? ಆ. ಆದರೂ ನಮ್ಮಮ್ಮ ಹೆದರ್ಕೊಂಡು ಓಡೋಗೋ ಅಂತವ್ರಲ್ಲ. ಗಾಯತ್ರಿ ಅಮ್ಮವರು ಬಂದೇ ಇರಲಿಲ್ಲ. ಬಂದಿದ್ದು ಹರ್ಷ. ಹರ್ಷನಾ?
ಅವನ್ ಯಾರು? ಯಾವ ಸಂಬಂಧ ಅಂತ. ಏಯ್, ನೀನು ಬಾಯಿ ಮುಚ್ಕೊಂಡ್ರೆ ಅದಕ್ಕೆ ಎಲ್ಲಾನು ಹೇಳ್ತಾರೆ. ಹರ್ಷ ನಿನ್ನ ಹತ್ರ ಏನಾದ್ರೂ ಹೇಳದ್ನಾ? ನಿಮಗ್ ತುಂಬಾ ಪರಿಚಯ ಇರೋ ಹಾಗೆ ಕೇಳ್ತಿದ್ದೀರಲ್ಲ ವಲ್ಲಭಾವ. ಓ, ನಿಮ್ಮಮ್ಮ ಅವನ ಬಗ್ಗೆ ಏನಾದ್ರೂ ಹೇಳಿರ್ಬೇಕು ಅನ್ಸುತ್ತಲ್ವಾ? ಇಲ್ಲ ಇಲ್ಲ ಇಲ್ಲ, ಏನು ಹೇಳಿಲ್ಲ. ನನ್ಗೇನು ಗೊತ್ತಿಲ್ಲ. ಮದರ್ ಪ್ರಾಮಿಸ್. ಹಾ, ನಿನ್ ಮದರೇ ಇಲ್ಲಿಲ್ಲ, ಇನ್ಯಾಕೆ ಆಣೆ ಇಡೋದು? ನೈನಿ, ಹರ್ಷ ಆತ್ಮನ? ಹೌದು ಯಜಮಾನ್ರೆ. ವಯಸ್ಸೆಷ್ಟೋ? ನಿನ್ ಬುದ್ಧಿಗೆ ಇಂಥ ಯೋಚನೆಗಳೇ ಬರೋದು. 14 ವರ್ಷ ಇರ್ಬೋದು. ಅಯ್ಯಯ್ಯೋ, ತುಂಬಾ ಚಿಕ್ಕ ವಯಸ್ಸಲ್ಲೇ ಪ್ರಾಣ ಕಳ್ಕೊಂಡಿದ್ದಾನಲ್ಲಮ್ಮ. ದುರಾದೃಷ್ಟ ಏನು ಅಂದ್ರೆ ಅವನಿಗೆ ಯಾವ ಅಪಘಾತನೂ ಆಗಿಲ್ಲ ಚಿಕ್ಕಪ್ಪ. ಹರ್ಷನ್ನ ಕೊಲೆ ಮಾಡಿದ್ದಾರೆ. ಮಜಾ ಮಾಡಿದ್ ಯಾರು ನೈನಿ? ಆ ಹುಡುಗನ ಆತ್ಮ ನಮ್ಮನೇಲಿ ಯಾಕೆ ಕಾಣಿಸ್ತು? ಪೂರ್ತಿ ವಿಷಯ ಗೊತ್ತಾಗ್ಬೇಕು ಅಂದ್ರೆ ಆ ಹುಡುಗನ ಆತ್ಮ ನನಗೆ ಮತ್ತೆ ಕಾಣಿಸ್ಕೋಬೇಕು. ಇವಾಗ್ಲಾದ್ರೂ ನಿನ್ ಮಾತ್ ಮೇಲೆ ಹಿಡ್ತಾ ಇರ್ಲಿ. ನಮ್ಮ ಅಮ್ಮನೇ ಸಾಯಿಸಿದ್ದು ಅಂತ ನೈನಿಗೆ ಗೊತ್ತಾದ್ರೆ ಏನ್ ಮಾಡ್ತಾಳೋ ಏನೋ. ಅಪ್ಪ, ನನ್ನ ಮೊಬೈಲ್ ಚಾರ್ಜರ್ ಎಲ್ಲೋ ಕಾಣಿಸ್ತಿಲ್ಲ. ನೀನೇನಾದ್ರೂ ನೋಡಿದ್ಯಾ? ನಿನ್ನೆ ಕೇಳ್ತಿರೋದ್ ಕಣೆ, ಮಲ್ಕೊಂಡಿರೋ ಥರ ಆಕ್ಟ್ ಮಾಡ್ಬೇಡ. ಮಲ್ಕೊಂಡಿದ್ದೀನೋ ಒದ್ದಾಡ್ತಿದ್ದೀನೋ ಹತ್ರ ಬಂದ್ ನೋಡಕ್ಕಾಗಲ್ವಾ? ಪ್ರೀತಿ ಇಲ್ದೇ ಇದ್ರು ನನ್ನನ್ ವಿಚಾರಿಸೋಕಾದ್ರೂ ನಿಮಗ್ ಮನ್ಸಿಲ್ವಾ? ಈಗ ಏನಾಯ್ತು ಅಂತ ನೀನು ಹೀಗೆ ಮಂಚದ ಮೇಲೆ ಏನೇ ಅದು ಕೆನ್ನೆ ಹತ್ರ? ನೀವ್ ಹೊಡೆದಿದ್ದ ಏಟ್ಗೆ ಬಂದಿರೋ ಊತ ಮತ್ತೆ ನೋವು ಎರಡು ಕಡಿಮೆ ಆಗ್ಬೇಕು ಅಂದ್ರೆ ಹೀಗೆ ಶಾಖ ಕೊಟ್ಕೋಬೇಕು. ಅನವಶ್ಯಕವಾಗಿ ಮಾತಾಡಿ ಅತ್ಯವಶ್ಯಕವಾಗಿ ಏಡ್ ತಿನ್ನೋಳು ನೀನೇ ಅಲ್ವಾ? ಹೊಡೆಸ್ಕೊಳ್ಳೋದು ನನ್ಗೇನೋ ಆಸೆ ಅನ್ಕೊಂಡಿದೀರಾ? ಮತ್ತೆ ಹೊಡೆದಕ್ ನನ್ಗೇನೋ ಆಸೆ ಅನ್ಕೊಂಡ್ಯಾ? ನೀವ್ ಯಾಕ್ರಿ ಹೊಡೆದ್ರಿ? ನಮ್ಮ ಅಕ್ಕ ಹೊಡೆದ್ಮೇಲೆ ಈಗ ನನ್ ಚಾನ್ಸು ಅಂತ ನೀವ್ ಯಾಕೆ ಹೊಡೆದ್ರಿ? ಇದನ್ನ ಕೆನ್ನೆ ಅನ್ಕೊಂಡಿದೀರಾ ಇಲ್ಲ ಬಟ್ಟೆ ಒಗೆಯೋ ಅಂತ ಕಲ್ಲು ಅನ್ಕೊಂಡಿದೀರಾ? ಹಾಗೆ ಅನ್ಕೋತೀನಿ ಕಣೆ. ನೀನ್ ಕೂಡ ಇದನ್ನ ಕೈ ಅಂತ ಅನ್ಕೋಬೇಡ, ಹ್ಯಾಂಡ್ ಪಂಪು ಅನ್ಕೋ. ಹೊಡೆದ್ರೆ ಕಣ್ಣಿಂದ ನೀರಂಗೆ ಇಳಿತಿರ್ಬೇಕು. ತುಂಬಾ ಕೇಡ್ ಬುದ್ಧಿ ಇದೆ ನಿಮ್ಗೆ. ಸಂಸಾರ ಮಾಡ್ಬೇಕು ಅಂತ ನಾನ್ ಸುಮ್ನೆ ಇದ್ದೀನಿ. ಇಲ್ಲ ಅಂದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಿದ್ದೆ ಯಾವತ್ತೋ. ಆವೇಶದಲ್ಲಿ ಒಬ್ಳೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಡ, ಕಂಪ್ಲೇಂಟ್ ತಗೊಳಲ್ಲ ಅಲ್ಲಿ. ಯಾಕೋ? ನಮ್ಮ ಏರಿಯಾ 2 ಸ್ಟೇಷನ್ಗೆ ಸಂಬಂಧಪಡುತ್ತೆ. ಲೊಕೇಶನ್ ಶೇರ್ ಮಾಡ್ತೀನಿ, ನಾಳೆ ಬೆಳಗ್ಗೆನೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡು. ಜೈಲಲ್ಲಿ ಕೂತ್ಕೋಬೇಕು ಅಂತ ಅಷ್ಟ ಆಸೆ ಆಗ್ತಿದ್ಯಾ? ನೀನ್ ಕೂತ್ಕೋತೀಯ ಕಣೆ. ನಾನೇನ್ರಿ ಮಾಡ್ದೆ? ತಲೆ ಕೆಟ್ಟವಳೆ, ನೀನಾಡೋ ಚುಚ್ಚು ಮಾತಿಂದ ಮಾನಸಿಕವಾಗಿ ನೊಂದು ನಮ್ ಜೀವಗಳು ನಲುಗೋಗ್ತಿದಾವೆ ಅಂತ ನೀನ್ ಪೊಲೀಸ್ ಸ್ಟೇಷನ್ಗೆ ಹೋಗೋದ್ಕಿಂತ ಮುಂಚೆ ನಾನೇ ಕಂಪ್ಲೇಂಟ್ ಫೈಲ್ ಮಾಡಿದೆ ಅನ್ಕೋ. ನಿನ್ನ ಲಾಕಪ್ ಅಲ್ಲಿ ಹಾಕಿ ಲೇಡಿ ಕಾನ್ಸ್ಟೇಬಲ್ಸ್ ಲಾಟಿ ಮುರಿದು ಹೋಗೋ ಆಗ ಹೊಡಿತಾರೆ. ನಿನ್ ಬಾಡಿ ಪಾರ್ಟ್ಸ್ ಎಲ್ಲ ನುಜ್ಗುಜ್ಜಾಗಿ ಹೋಗುತ್ತೆ. ನಾನೇನ್ ಮಾಡ್ದೆ ಅಂತ ಇವಾಗ ಈ ತರ ಮಾತಾಡ್ತಿದ್ದೀರಾ? ಅವ ಮತ್ತೆ ಈ ಥರದೆಲ್ಲ ಮಾತಾಡಕ್ ಹೋಗ್ಬೇಡ ನೀನು. ನಿನ್ನ ಬಾಯಿಂದ ಊರೇ ಹಾಳಾಗತ್ತಂತ ಮುಕ್ಕಂಟಿಪುರದಿಂದ ನಿನ್ನ ಓಡಿಸಿದ್ದಕ್ಕೆ ಇಲ್ಲಿಗೆ ಬಂದು ನನ್ನ ಜೀವ ತಿಂತಾ ಇದೆ ನೀನು. ನಿಮ್ಮನ್ನ ಪ್ರೀತ್ಸೆ ಮದ್ವೆ ಆಗಿರೋದು. ನೀನನ್ನ ಹೇಗ್ ಮದುವೆ ಮಾಡ್ಕೊಂಡೆ ಅಂತ ಎಲ್ರಿಗೂ ಗೊತ್ತು ಕಣೆ. ಸುಳ್ಳು ಮಾತಾಡಿ ವಾಂತಿ ಮಾಡ್ಕೊಂಡು ಬಲವಂತವಾಗಿ ಮದುವೆ ಆಗಿದ್ ನೀನು ಒಂದ್ ಹೆಣ್ಣೇನಾ? ಈ ವಿಷಯನೂ ಪೊಲೀಸ್ನವ್ರಿಗೆ ಹೇಳ್ದೆ ಅನ್ಕೋ, ಇನ್ನೊಂದು ಕೇಸ್ ಫೈಲ್ ಮಾಡ್ತಾರೆ. ಅಯ್ಯೋ, ನಾನು ಎಲ್ಲಿಗೂ ಹೋಗಲ್ಲ, ನನ್ನ ಬಿಟ್ಬಿಡಿ. ಹಂಗ್ ಬಾ ದಾರಿಗೆ. ಅತಿಯಾಗಿ ಆಡಿದ್ರೆ ಇನ್ನೊಂದ್ಸಲ ಐಸ್ ಪ್ಯಾಕ್ನ ಎಲ್ಲಿಟ್ಕೊಂತೀಯ ಅಂತ ನಿನ್ಗೆ ಗೊತ್ತಿರಲ್ಲ.